ಸಹಾಯಕ ಕೃಷಿ ಅಧಿಕಾರಿ ಮಂಜುನಾಥ್ ರವರ ಮುಖಾಂತರ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣದ ಶಾಖೆಯ ವತಿಯಿಂದ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ದರವನ್ನು ಶೇಕಡಾ 70ರಷ್ಟು ಹೆಚ್ಚಿಗೆ ಮಾಡಿರುತ್ತಾರೆ. ಅದನ್ನು ಕಡಿತ ಮಾಡುವ ಕುರಿತು ಮನವಿಯನ್ನ ಮಾಡಲಾಗಿದೆ. ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳಾದ ಜೋಳ ಮತ್ತು ತೊಗರಿ ಬೆಳೆಗಳ ಕಡಿಮೆ ಮಾಡಿ ನಿಗದಿತ ದರ ಪ್ರಕಟಿಸಬೇಕು. ಎರಡನೇದಾಗಿ ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡದೆ ಭೀಕರ ಬರಗಾಲದಿಂದ ತತ್ತರಿಸಿರುವಂತಹ ರೈತರಿಗೆ ಸಮಾನವಾಗಿ ಪರಿಹಾರವನ್ನು ವಿತರಣೆ ಮಾಡಬೇಕು. ಮೂರನೇದಾಗಿ ಕೃಷಿ ಅಧ್ಯಯನ ಶಿಬಿರಗಳಿಗೆ ಆಸಕ್ತ ರೈತರನ್ನ ಆಯ್ಕೆ ಮಾಡಿ ಕಳುಹಿಸಬೇಕು. ಇನ್ನು ಹೊಳಲ್ಕೆರೆ ತಾಲೂಕಿನ ಎಲ್ಲ ರಸಗೊಬ್ಬರ ಅಂಗಡಿಗಳಲ್ಲಿ ರೈತರಿಗೆ ಕಾಣುವಂತೆ ಬಿತ್ತನೆ ಬೀಜ ಗೊಬ್ಬರಗಳ ದರ ಪ್ರಕಟಿಸಬೇಕು. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಅಂಗಡಿಗಳ ಪರವಾನಗಿ ರದ್ದು ಮಾಡಬೇಕು. ಇನ್ನು ಅಕ್ರಮವಾಗಿ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಬೆಳೆ ವಿಮೆಗೆ ನೋಂದಾಯಿಸಿದ ರೈತರ ದಾಖಲೆಗಳನ್ನು ಸ್ಪಷ್ಟವಾಗಿ ದಾಖಲಿಸಬೇಕು. ಈ ಸಭೆಯಲ್ಲಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಎಸ್, ಪ್ರಧಾನ ಕಾರ್ಯದರ್ಶಿಯಾದ ಅಜಯ್ ಕೆಎನ್, ಲೋಕೇಶ್ ಎಚ್ಕೆ, ಉಪಾಧ್ಯಕ್ಷ ಲೋಕಪ್ಪ ಮುರುಗೇಶ್, ರವಿ ಡಿ, ರಾಜಪ್ಪ, ಬಸಪ್ಪ, ಮಲ್ಲಿಕಾರ್ಜುನ್ ಮತ್ತು ಲೋಕಮಾನ್ಯ ಪ್ರಭು, ಭೀಮಪ್ಪ, ಮೂರ್ತಿ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಟ್ಟಣದ ಎಲ್ಲ ಫರ್ಟಿಲೈಸರ್ಸ್ ಅಂಗಡಿಗಳ ಮುಂಭಾಗದಲ್ಲಿ ರಸಗೊಬ್ಬರ ನಿಗದಿತ ದರ ಪ್ರಕಟಿಸುವುದು, ಖಾಸಗಿ ಫರ್ಟಿಲೈಸರ್ಸ್ಗಳು ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದರೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಬೇಕು. ಹೊಳಲ್ಕೆರೆ ತಾಲೂಕಿನ ರಸಗೊಬ್ಬರ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ರೈತರಿಗೆ ಕಾಣುವಂತೆ ದರ ಪಟ್ಟಿ ಪ್ರಕಟಿಸಬೇಕು. ನಿಗದಿತ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರುವುದು, ಬಿಲ್ಲು ನೀಡದಿರುವುದು ಅಂತಹ ಅಂಗಡಿಗಳ ಲೈಸೆನ್ಸ್ ರದ್ದುಪಡಿಸಬೇಕು. ಅಕ್ರಮವಾಗಿ ರಸಗೊಬ್ಬರಗಳ ದಾಸ್ತಾನು ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವವರ ಪರವಾನಗಿ ರದ್ದು ಮಾಡಬೇಕು. ಎಲ್ಲ ತರಹದ ದಾಖಲೆಗಳನ್ನು ಪರಿಶೀಲಿಸಿ ಬೆಳೆ ವಿಮೆಗೆ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶವನ್ನು ಬೆಳೆ ವಿಮೆಗೆ ನೋಂದಾಯಿಸುವಾಗ ಸ್ಪಷ್ಟವಾಗಿ ದಾಖಲೆ ಮಾಡಬೇಕು. ಇನ್ನೊಂದು ಸಹಾಯಕ ಕೃಷಿ ನಿರ್ದೇಶಕ ಕೃಷಿ ಇಲಾಖೆ ಇವರ ಮುಖಾಂತರ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವ್ರಿಗೊಂದು ಮನವಿ. ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ದರಗಳನ್ನು ರಾಜ್ಯ ಸರ್ಕಾರ ಶೇಕಡಾ 70ರಷ್ಟು ಏರಿಕೆ ಮಾಡಿರುವ ಕುರಿತಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2023ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ಬೆಳೆ ನಷ್ಟವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು, ರಾಜ್ಯ ಸರ್ಕಾರ ಮುಂಗಾರು ಹಂಗಾಮಿನ ಕೆಲವು ಬಿತ್ತನೆ ಬೀಜಗಳಾದ ಜೋಳ, ತೊಗರಿ, ಹೆಸರಿನ ದರಗಳನ್ನು ಶೇಕಡಾ 70ರಷ್ಟು ಏರಿಕೆ ಮಾಡಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಕೆಳಕಂಡಂತೆ ನಮ್ಮ ಬೇಡಿಕೆಗಳಿವೆ. ಒಂದೇನು, ಮುಂಗಾರು ಹಂಗಾಮಿನ ಬೀಜಗಳಾದ ಜೋಳ, ತೊಗರಿ, ರಾಗಿ, ಹೆಸರು ಬೆಳೆಗಳ ನಿಗದಿತ ದರ ಪ್ರಕಟಿಸುವುದು. ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡದೆ ಭೀಕರ ಬರಗಾಲದಿಂದ ತತ್ತರಿಸಿದ ಎಲ್ಲ ರೈತರಿಗೂ ಸಮಾನವಾಗಿ ಪರಿಹಾರ ವಿತರಿಸುವುದು. ಮೂರನೇದು, ಕೃಷಿ ಅಧ್ಯಯನ ಶಿಬಿರಗಳಿಗೆ ಆಸಕ್ತ ರೈತರನ್ನು ಆಯ್ಕೆ ಮಾಡಿ ತರಬೇತಿ ನೀಡುವುದು. ಈ ಮೂಲಕ ನಾವು ನಮ್ಮ ಕೃಷಿ ನಿರ್ದೇಶಕರಿಗೆ ಮನವಿ ಕೊಡ್ತಾರೆ. ದರ ಪಟ್ಟಿಗಳ ಪ್ರಕಟಣೆ ನಾನು ಮಾಡ್ತೀನಿ, ಇವತ್ತೇ ಮಾಡ್ತೀನಿ. ಅದು ಕಡ್ಡಾಯವಾಗಿ ಆಗ್ತದೆ ಸರ್. ಎಲ್ಲ ಮಾಡ್ತೀನಿ. ಬೆಳೆ ವಿಮೆ ಮಾತ್ರ ಸರ್ ಏನಾಗಿದೆ ಇನ್ನೂ ಕೂಡ ಡೈಲಿ ಕಂಪ್ಲೀಟ್ ಮಾಡ್ತಾರೆ. ಹೌದು, ಬಟ್ ನೀವು ಸಾಲ್ವ್ ಮಾಡೋಕ್ಕಾಗ್ತದೆ. ನೀವು ಮತ್ತು ಕಂದಾಯ ಇಲಾಖೆ ಒಟ್ಟಿಗೆ ಸೇರಿಬಿಟ್ಟು ಯಾವ ರೀತಿ ತೊಂದರೆ ಆಗ ಮಾಡಬೇಕು. ಯಾಕಂದರೆ ಇನ್ಶೂರೆನ್ಸ್ ಮಾಡಿಸೋ ಟೈಮ್ನಲ್ಲಿ ಎಲ್ಲ ದಾಖಲೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಹೌದು, ಈಗ ಪರಿಹಾರ ವಿತರಣೆ ಮಾಡೋದು ಆಲ್ರೆಡಿ ಬೆಳೆ ವಿಮೆ ಸಂಬಂಧಪಟ್ಟಂಗೆ 90-95% ಜನಗಳಿಗೆ ಬಿದ್ದಿದೆ. ಇನ್ನು ನಮ್ಮ ತಾಲೂಕಲ್ಲಿ 2 ಪಂಚಾಯತಿ, ಒಂದು 14 ಪಂಚಾಯತಿ ಮತ್ತು ಚಿಕ್ಕಮಂಗ್ಳೂರು ಪಂಚಾಯತಿಯಲ್ಲಿ ಈ ವಾರದಲ್ಲಿ ಬರೋ ವಾರದಲ್ಲಿ ಆಗ್ತದೆ ಅಂತ ಮೊನ್ನೆ ನಾವು ಟ್ರೈನಿಂಗಲ್ಲಿ ಕೂಡ ಮಾತಾಡಿದ್ರು. ಅದು ಬರುತ್ತೆ. ಇನ್ನು 4-5% ಬರಲಿಲ್ಲ ಏನಿರ್ತಲ್ಲ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತವೆ. ಆ ಅಕೌಂಟ್ ಈಗೇನಾಗುತ್ತೆ, ಆಸ್ತಿ ಮಾರಾಟ ಆಗಿರುತ್ತೆ, ನಿಮ್ಮಿಂದ ನಮಗೆ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಳೆ ಸರ್ವೆ ಮಾಡಬೇಕಾದ್ರೆ ನಿಮ್ಮ ಹೆಸರಲ್ಲಿ ಜೋಳ ಅಂತ ಇರುತ್ತೆ. ಆವಾಗ ನನಗೆ ಅದು ಟ್ರಾನ್ಸ್ಫರ್ ಆದರೆ ನಿಮ್ಮ ಹೆಸರಲ್ಲಿ ಏನೂ ಇರೋಲ್ಲ. ಅವಾಗ ನಿಮಗೆ ಬರೋಲ್ಲ. ಅದು ಆ ಥರ ಕೂಡ ಕೆಲವೊಂದೊಂದು ಬಂದಿದೆ. 100 ಡಾಟ್ ಅಕೌಂಟ್ ಅಂತ ಬರ್ತಾಯಿದೆ. ಈ ಥರ ಎಲ್ಲ ಬರ್ತಾಯಿದೆ. ಅವನ್ನೆಲ್ಲ ಕಾಲಕ್ರಮೇಣ ಕೆಲವರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್. ಅದ್ರ ಕಾರಣದಿಂದನೂ ಪ್ರಾಬ್ಲಮ್ ಆಗ್ತಿದ್ದಾವೆ. ಅವು ಕೂಡ ಒಂದು 38 ನಮಗೆ ಬಂದಿದ್ದು, ಅವನು ಕ್ಲಿಯರ್ ಮಾಡಿಸಿದ್ದೀವಿ. ನಾವು ಕಾಲಕ್ರಮೇಣ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ, ಸಮಸ್ಯೆ ಆಗಲ್ಲ. ಪ್ರಾಬ್ಲಮ್ ಆಗಿದೆ ಸರ್. ಏನು ಬರ ಪರಿಹಾರ ಒಂದು ನಮ್ಮದು ಇನ್ಶೂರೆನ್ಸ್ ಬರ ಪರಿಹಾರ PM ಕಿಸಾನ್ ಬರ್ತಿದೆಯಲ್ಲ.